ಕೊಡ್ಲಾಪುರದಲ್ಲಿ ಬಾಬಯ್ಯನ ಹಬ್ಬದ ಸಂಭ್ರಮ. ಶ್ರೀ ದಂಡಿ ಮಾರಮ್ಮ ದೇವಸ್ಥಾನದ ಬೇವಿನ ಮರದ ಹಿಂದಿನ ನಂಬಿಕೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸಿದ ಕರುನಾಡ ನ್ಯೂಸ್. ಮಧುಗಿರಿ, ಜುಲೈ 7. ಮಧುಗಿರಿ ತಾಲೂಕಿನ ಪುರವಾರ ಹೋಬಳಿಯ ಕೊಡ್ಲಾಪುರ ಗ್ರಾಮದಲ್ಲಿ ಇಂದು ಬಾಬಯ್ಯನ ಹಬ್ಬವನ್ನು ಭಕ್ತಿ, ಶ್ರದ್ಧೆ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಅಂಗವಾಗಿ ಅಗ್ನಿಕುಂಡದ ಸುತ್ತ ಭಕ್ತರು ಸಾಂಪ್ರದಾಯಿಕ ನೃತ್ಯ ಪ್ರದರ್ಶಿಸಿ ಸಂಭ್ರಮಿಸಿದರು. ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಈ ಹಬ್ಬದ ವೇಳೆ ಕಾರ್ಯಕ್ರಮ ನಡೆದ ಸ್ಥಳದಲ್ಲಿರುವ ಶ್ರೀ ದಂಡಿ ಮಾರಮ್ಮ ದೇವಸ್ಥಾನ ಹಾಗೂ ಅದರ ಮುಂಭಾಗದಲ್ಲಿರುವ ಬೇವಿನ ಮರ ಎಲ್ಲರ ಗಮನ ಸೆಳೆಯಿತು. ಸ್ಥಳೀಯರ ಮಾಹಿತಿ ಪ್ರಕಾರ ಸುಮಾರು 8 ರಿಂದ 10 ವರ್ಷಗಳ ಹಿಂದೆ ಭೂತ ಪ್ರೇತ ಬಾಧೆ ಇದೆ ಎಂದು ನಂಬಿದ್ದ ಕೆಲವರು ಈ ದೇವಸ್ಥಾನಕ್ಕೆ ಬಂದು ದೇವಿಗೆ 3 ಪ್ರದಕ್ಷಿಣೆ ಹಾಕಿ ನಂತರ ಬೇವಿನ ಮರಕ್ಕೆ ಏರಿ ತಮ್ಮ ಉಡುಪು ಅಥವಾ ಸೀರೆಗಳನ್ನು ಕಟ್ಟಿ ಇಳಿದು ಬರುತ್ತಿದ್ದರು. ಹೀಗೆ ಮಾಡಿದರೆ ತಮ್ಮ ಮೇಲಿದ್ದ ದುಷ್ಟಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆ ಆ ಸಮಯದಲ್ಲಿ ಪ್ರಚಲಿತದಲ್ಲಿತ್ತು ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಪ್ರಸ್ತುತ ಇಂತಹ ಘಟನೆಗಳು ನಡೆಯುತ್ತಿಲ್ಲ. ಆದರೆ ಆ ಕಾಲದ ನೆನಪಿನ ಗುರುತುಗಳಾಗಿ ಮರದಲ್ಲಿ ಕೆಲವು ಬಟ್ಟೆಗಳು ಇನ್ನೂ ಕಾಣಿಸುತ್ತಿವೆ. ಈ ಕುರಿತು ಕರುನಾಡ ನ್ಯೂಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ವಿಡಿಯೋ ಹಾಗೂ ಛಾಯಾಚಿತ್ರಗಳನ್ನು ಸಂಗ್ರಹಿಸಿದೆ. ಈ ವಿಷಯದ ಬಗ್ಗೆ ಮಾತನಾಡಿದ ಸ್ಥಳೀಯರು, ಇದು ಗ್ರಾಮದ ಹಿಂದಿನ ನಂಬಿಕೆಗಳ ಒಂದು ಭಾಗವಾಗಿದ್ದು, ಈಗ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿದೆ ಎಂದು ತಿಳಿಸಿದ್ದಾರೆ. ಇದು ವಾಡಿಕೆ ಇದೆ ಇಲ್ಲಿ, ಈ ತರ ಭಕ್ತಿಯಲ್ಲಿ ನಡ್ಕೊಂಡು ಹೋದ್ರೆ ಇವೆಲ್ಲ ಒಳ್ಳೇದಾಗುತ್ತೆ ಅಂತ ಕಾಲದಿಂದ ಇದು ಹಿಂಗೆ ಬರ್ತಾ ಇದೆ. ಅವರ ಈ ಮರ ವಿಶೇಷದ ಮರ, ಯಾವ್ದೇ ಗಾಳಿ ಸೋಕಿದ್ರು ಅವ್ರು ಬಂದ್ರೆ ಈ ಮರದ ಹತ್ತಿಬಿಟ್ಟು ಆ ಬಟ್ಟೆನ ಅಲ್ಲೇ ಕಟ್ಟಿ ಬಿಡ್ತಾರಂತೆ. ಇಲ್ಲಿನ ಒಂದು ಇದು ನೋಡಿ, ಎಷ್ಟೊಂದು ಮರಗಳ ಬಟ್ಟೆ ಇದೆ. ಎಲ್ಲರಿಗೂ ಗುಣ ಸಮೇತ ಆಗಿದೆ. ಇದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೊಡ್ಲಾಪುರ ಅಂತ ಪುರವಾರ ಹೋಬಳಿ. ಇಲ್ಲಿನ ಇಷ್ಟು ಸತ್ಯ ಇದೆ. ಜನಗಳು ಮರದಲ್ಲಿ ಕೆಲವು ಬಟ್ಟೆಗಳು ಇನ್ನೂ ಕಾಣಿಸುತ್ತಿವೆ. ಈ ಕುರಿತು ಕರುನಾಡ ನ್ಯೂಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ವಿಡಿಯೋ ಹಾಗೂ ಛಾಯಾಚಿತ್ರಗಳನ್ನು ಸಂಗ್ರಹಿಸಿದೆ. ಈ ವಿಷಯದ ಬಗ್ಗೆ ಮಾತನಾಡಿದ ಸ್ಥಳೀಯರು, ಇದು ಗ್ರಾಮದ ಹಿಂದಿನ ನಂಬಿಕೆಗಳ ಒಂದು ಭಾಗವಾಗಿದ್ದು, ಈಗ ಜನರಲ್ಲಿ ಹೆಚ್ಚಿನ ಅರಿವು ಮೂಡಿದೆ ಎಂದು ತಿಳಿಸಿದ್ದಾರೆ. ಕರುನಾಡ ನ್ಯೂಸ್ ಮನವಿ: ನಮ್ಮ ಸಂಪ್ರದಾಯ, ಆಚರಣೆ ಮತ್ತು ಜನಪದ ನಂಬಿಕೆಗಳನ್ನು ಗೌರವಿಸುವುದರ ಜೊತೆಗೆ ಆರೋಗ್ಯ ಅಥವಾ ಮಾನಸಿಕ ಸಮಸ್ಯೆಗಳಿದ್ದರೆ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಅತ್ಯಗತ್ಯ. ಮೂಢನಂಬಿಕೆಗಳಿಗೆ ಅವಕಾಶ ನೀಡದೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋಣ. ಇಂತಹ ವಿಶೇಷ ಗ್ರಾಮೀಣ ಸುದ್ದಿಗಳಿಗಾಗಿ ಕರುನಾಡ ನ್ಯೂಸ್ ಅನ್ನು ವೀಕ್ಷಿಸಿ. ಸುದ್ದಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು